ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವ, ನನ್ನ ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವ, ಇದುವರೆಗೂ ಕಾಪಾಡಿದೆ ಸ್ತೋತ್ರ ದೇವ, ಇನ್ನು ಮುಂದೆಯೂ ಕಾಪಾಡುವೆ ಸ್ತೋತ್ರ ದೇವ. ಸ್ತೋತ್ರ ಹೇಳದೆ ನಾ ಇರಲು ಸಾಧ್ಯವೇ, ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 27 ವಚನ 10ರಿಂದ. ಹೆತ್ತವರು ತೊರೆದು ಬಿಟ್ಟರೇನು, ಕರ್ತನು ಪೊರೆಯದಿರನು ನನ್ನನ್ನು. ಹೆತ್ತ ತಂದೆ ತಾಯಿಗಳು ನಮ್ಮನ್ನು ಕೈ ಬಿಟ್ಟರೆ ಏನು, ಅವರು ಕೈ ಬಿಟ್ಟರೂ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ನಮ್ಮನ್ನೆಂದಿಗೂ ಮರೆಯುವುದಿಲ್ಲ. ಯೆಶಾಯ 49 ವಚನ 15, 16 ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದ ಒಂದು ಪ್ರೀತಿಯ ವಾಕ್ಯ. ಹೆತ್ತ ತಾಯಿಗೆ ತನ್ನ ಮಗುವನ್ನು ಮರೆಯುವುದುಂಟೆ? ಮೊಲೆಗೂಸನ್ನು ಆಕೆ ಮರೆಯುವುದುಂಟೆ? ಒಂದೊಮ್ಮೆ ಆಕೆ ಮರೆತರೂ ಮರೆತಾಳು, ಆದರೆ ನಾನು ನಿಮ್ಮನ್ನು ಮರೆಯುವುದಿಲ್ಲ. ಎಂತ ಒಳ್ಳೆಯ ದೇವರು ನೋಡಿ, ಎಷ್ಟು ನಮ್ಮನ್ನು ಪ್ರೀತಿಸುವ ದೇವರು. ನಾನು ನಿಮ್ಮನ್ನು ಮರೆಯುವುದಿಲ್ಲ. ಜನ್ಮ ಕೊಟ್ಟ ತಂದೆ ತಾಯಿಗಳು ನಮ್ಮನ್ನು ಮರೆತು ಹೋಗಬಹುದು. ಇವತ್ತು ನಾವು ನೋಡ್ತೀವಿ, ಎಷ್ಟೋ ಮಕ್ಕಳನ್ನ ಹೆತ್ತ ಮೇಲೆ ಕಸದ ತೊಟ್ಟಿಯಲ್ಲಿ ಹಾಕಿರುವುದು, ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗಿರುವುದು. ಆ ತಂದೆ ತಾಯಿಗಳ ಮಗುವನ್ನ ನಿರ್ಲಕ್ಷ್ಯ ಮಾಡಿ ಬೇಡ ಎಂದು ಬಿಸಾಡಿ ಹೋಗಿರುತ್ತಾರೆ. ಆದರೆ ಅವುಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಅವುಗಳಿಗೆ ಒಳ್ಳೆಯ ಒಂದು ಸಂರಕ್ಷಣೆಯ ಸ್ಥಳವನ್ನು ಕೊಟ್ಟು ಅವರನ್ನು ಪೋಷಿಸಿ ಪರಿಪಾಲನೆ ಮಾಡುವವರಾಗಿದ್ದಾರೆ. ಆದ ಕಾರಣ ಧೈರ್ಯವಾಗಿರಿ. ಇಬ್ರಿಯ 13 ವಚನ 5, 6ರಲ್ಲಿ, ಯಾರು ನಿನ್ನನ್ನು ಕೈ ಬಿಟ್ಟರು, ನಾನೆಂದಿಗೂ ನಿನ್ನನ್ನು ಕೈ ಬಿಡಲಾರೆ, ತ್ಯಜಿಸಲಾರೆ. ನಾನೇ ನಿನ್ನ ಸಹಾಯಕ. ನನ್ನ ಯೇಸು ನನ್ನ ರಕ್ಷಕ, ನನ್ನ ಯೇಸು ನನ್ನ ಸಹಾಯಕ. ಯಾರು ಕೈ ಬಿಟ್ಟರು, ದೇವರು ನಮ್ಮನ್ನೆಂದಿಗೂ ಕೈ ಬಿಡಲಾರ. ಯೆಶಾಯ 66 ವಚನ 13 ನಾವು ನೋಡ್ತೇವೆ. ಹೆತ್ತ ತಾಯಿಯಂತೆ ನಾನೇ ನಿಮ್ಮನ್ನು ಸಂತೈಸುವೆನು, ನಾನು ನಿಮ್ಮನ್ನು ಬಲಪಡಿಸುವೆನು, ನನ್ನ ಕಂಕುಳಲ್ಲಿ ಹೊತ್ತುಕೊಳ್ಳುವೆನು, ನಿಮ್ಮನ್ನು ಹೊತ್ತು ಸಾಕಿ ಸಲಹುವೆನು. ಅಷ್ಟು ಪ್ರೀತಿ ಸ್ವರೂಪಿಯಾದ ದೇವರು ನಮ್ಮೊಂದಿಗಿರುವಾಗ ಧೈರ್ಯದಿಂದಿರೋಣ, ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಬೋಧಿಸನೆಗೆ ಪ್ರಭು ನಿನ್ನ ಮಾರ್ಗವನ್ನು, ಶತ್ರು ರಹಿತ ಹಾದಿಯಲ್ಲಿ ನಡೆಸು ನಮ್ಮನ್ನು. ದೇವ, ನಮಗೆ ಬೋಧನೆ ಮಾಡು, ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು, ಶತ್ರುಗಳಿಲ್ಲದ ದಾರಿಯಲ್ಲಿ ನಮ್ಮನ್ನ ಮುನ್ನಡೆಸು. ಕಾರಣ ಬೇಟೆಗಾರನು ಬಲೆಯನ್ನ ಹಾಕಿ ನಮ್ಮನ್ನು ಸೆರೆ ಹಿಡಿಯಲು ಕಾದು ನಿಂತಿದ್ದಾನೆ. ಗರ್ಜಿಸುವ ಸಿಂಹದಂತೆ ಸೈತಾನ ಹೊಂಚು ಹಾಕಿ ಕಾಯುತ್ತಿದ್ದಾನೆ. ಬೇಟೆಗಾರನ ಬಲೆಗೂ ಕೆಡುಕನ ಕೈಗೂ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮನ್ನು ಶತ್ರುರಹಿತ ಮಾರ್ಗದಲ್ಲಿ ನಮ್ಮನ್ನ ಮುನ್ನಡೆಸು. ತಳ್ಳಬೇಡನನ್ನು ವೈರಿಗಳ ವಶಕ್ಕೆ, ಸುಳ್ಳು ಸಾಕ್ಷಿಗಳು ಕ್ರೂರಿಗಳು ಅವರೆನಗೆ. ನನ್ನನ್ನು ವೈರಿಗಳ ಕೈಗೆ ಒಪ್ಪಿಸಿಕೊಡಬೇಡ. ಸಿರಾಕನ ಗ್ರಂಥ 2ನೇ ಅಧ್ಯಾಯದಲ್ಲಿ ಬಹಳ ಅದ್ಭುತಕರವಾದ ವಚನ. ನಮ್ಮನ್ನು ದೇವರ ಕೈಗೆ ಒಪ್ಪಿಸಿ ಬಿಡೋಣ. ಆತನ ಕರುಣೆ ಶಾಶ್ವತವಾಗಿರುವುದು ಅಂತ. ಅದಕ್ಕೆ ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ, ಶತ್ರುಗಳ ವಶಕ್ಕೆ ನನ್ನನ್ನು ಬಿಟ್ಟು ಕೊಡಬೇಡ. ಅವರು ಕ್ರೂರಿಗಳು, ಅವರು ಸುಳ್ಳು ಸಾಕ್ಷಿಗಳು. ಒಂದು ಸಮುವೇಲ, ಒಂದು ಘಟನೆಯನ್ನು ನಾವು ಮುಖ್ಯವಾಗಿ ನಾವು ನೋಡ್ತೇವೆ. ಅದನ್ನ ಈ ಸಮಯದಲ್ಲಿ ಧ್ಯಾನಿಸೋಣ. 2 ಸಮುವೇಲ 24ನೇ ಅಧ್ಯಾಯ ವಚನ 24. ಯೇಸುವೆ ಸ್ತೋತ್ರ, ಹಾಲೆಲೂಯ. 2 ಸಮುವೇಲನ ಗ್ರಂಥ 24ನೇ ಅಧ್ಯಾಯ ವಚನ 24. ಈ ಅಧ್ಯಾಯದಲ್ಲಿ ನಾವು ನೋಡುವ ಒಂದು ಘಟನೆ ಏನೆಂದರೆ, ಆ ವಾಕ್ಯ ಓದ್ಬಿಡ್ತೀನಿ. 2 ಸಮುವೇಲ 24:14. ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದೇನೆ, ಸರ್ವೇಶ್ವರನ ಕೈಯಲ್ಲಿ ಸಿಕ್ಕಿ ಬೀಳುತ್ತೇನೆ, ಮನುಷ್ಯರ ಕೈಗೆ ನನ್ನನ್ನು ಸಿಕ್ಕಿಸಬೇಡ. ಸರ್ವೇಶ್ವರ ಕೃಪಾಪೂರ್ಣರು, ಮನುಷ್ಯರ ಕೈಯಲ್ಲಿ ನಾನು ಬೀಳಲೊಲ್ಲೆ. ಅಂದರೆ ದಾವೀದನು ತನ್ನ ಸೇನಾಪತಿಗೆ ಹೇಳುತ್ತಾನೆ, ಇಸ್ರಾಯೇಲರಲ್ಲಿ ಯುದ್ಧ ಮಾಡಲು ಶಕ್ತರಾದ ಸೈನಿಕರು ಎಷ್ಟಿದ್ದಾರೆ ನೋಡು ಎಂಬುದಾಗಿ. ಆಗ ಅದು ಸೈತಾನನ ಪ್ರೇರೇಪಣೆಗೆ ಒಳಗಾಗಿ ದಾವೀದನು ಹೇಳುವ ಮಾತು.
ಸೈತಾನ ಕುತಂತ್ರಿ, ಆ ಒಂದು ಸೇನಾಪತಿ ಹೇಳ್ತಾನೆ, ಯಾತಕ್ಕಾಗಿ ನಾವು ಜನರನ್ನ ಎಣಿಕೆ ಮಾಡಬೇಕು? ಯುದ್ಧದ ಪ್ರತಿಫಲ ಸರ್ವೇಶ್ವರನ ಕೈಯಲ್ಲಿರುವುದು. ಇದುವರೆಗೂ ನಮಗೆ ಜಯ ಬಂದದ್ದು ಸೈನಿಕರ ಸಂಖ್ಯೆಯಿಂದಲ್ಲ, ಸೈನಿಕರ ಬಲದಿಂದಲ್ಲ, ದೇವರ ಶಕ್ತಿಯಿಂದಲೇ. ನಾವು ಅವರನ್ನು ಎಣಿಕೆ ಮಾಡುವುದು ಬೇಡ ಎಂದರೂ ಸಹ ದಾವಿದನು ಹಠ ಮಾಡಿ ಎಣಿಕೆ ಮಾಡಿಸ್ತಾನೆ. ಆಗ ಸರ್ವೇಶ್ವರನಾದ ದೇವರು ಕೋಪೋದ್ರಿಕ್ತನಾಗಿ ಪ್ರವಾದಿಯನ್ನು ದಾವಿದನ ಬಳಿಗೆ ಕಳಿಸಿಕೊಡುತ್ತಾರೆ. ದೇವರ ಕೋಪಕ್ಕೆ ನೀನು ಗುರಿಯಾಗಿದ್ದಿ, ನಿನ್ನ ಮುಂದೆ 3 ಶಿಕ್ಷೆಗಳನ್ನ ಇಟ್ಟಿದ್ದಾರೆ. ಘೋರವಾದ ವ್ಯಾಧಿ ಬಂದು ನಿಮ್ಮ ಸ್ವಲ್ಪ ಜನ ಸಾಯುತ್ತಾರೆ. ಶತ್ರುಗಳ ಕೈಗೆ ನಿನ್ನನ್ನು ಒಪ್ಪಿಸಿಕೊಡುತ್ತಾರೆ. ಯಾವುದನ್ನ ಬೇಕೋ ನೀನು ಆಯ್ಕೆ ಮಾಡಿಕೋ. ಆಗ ದಾವಿದನು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆಯನ್ನ ಕೇಳುತ್ತಾ ಪ್ರವಾದಿಗೆ ಹೇಳುತ್ತಾನೆ, ಶತ್ರುಗಳ ಕೈಗೆ ನನ್ನನ್ನು ಸಿಕ್ಕಿ ಹಾಕಿಸಿಕೊಳ್ಳುವುದು ಬೇಡ, ಮನುಷ್ಯರ ಕೈಗೆ ನನ್ನನ್ನು ಕೊಡಬೇಡಿ. ಬದಲಿಗೆ ನಾನು ತಪ್ಪು ಮಾಡಿದ್ದೇನೆ, ದೇವರ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಎಷ್ಟೋ ಮೇಲು. ಆತನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡರು ಆತನ ಕೃಪೆ, ಆತನ ಪ್ರೀತಿ, ಆತನ ಕರುಣೆ ಮಹತ್ತರವಾದುದು ಎಂದು. ದೇವರ ಕೈಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟ ಕಾರಣ ಮಾಡಿದ ಪಾಪಕ್ಕೆ ವ್ಯಾಧಿಯಿಂದ ಸುಮಾರು ಮಂದಿ ಸಾಯ್ತಾರೆ. ಕೊನೆಗೆ ಅವನು ಬಲಿಯನ್ನು ಅರ್ಪಿಸಿ ದೇವರ ಒಂದು ಕೋಪ ಉಪಶಮನವಾಗಿ ಸಂಧಾನದ ಕಾರ್ಯ ಉಂಟಾಗುತ್ತದೆ. ನಾವು ಸಹ ಶತ್ರುಗಳ ಕೈಗೆ ನಮ್ಮನ್ನು ದೇವರು ಒಪ್ಪಿಸಿಕೊಡದಿರಲಿ, ಬದಲಿಗೆ ದೇವರ ಕೈಯಲ್ಲಿ ನಾವಿದ್ದರೆ ನಮ್ಮ ತಪ್ಪುಗಳನ್ನು ಅವನು ಕ್ಷಮಿಸಲಿ, ನಮ್ಮನ್ನು ದಂಡಿಸಲಿ, ನಮ್ಮನ್ನು ತಿದ್ದಲಿ. ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಎಷ್ಟೋ ಉತ್ತಮ. ಪ್ರಭುವನ ಒಳಿತನ್ನು ನಾ ಕಾಣುವೆ ಜೀವ ಲೋಕದೊಳು, ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರೊಳು. ಸತ್ತ ಮೇಲೆ ಅಲ್ಲ ನಾನು ದೇವರ ಒಳ್ಳೆಯ ಕಾರ್ಯಗಳನ್ನು ನೋಡುವುದು, ನಾನು ಜೀವಂತನಾಗಿ ಈ ಜೀವ ಲೋಕದಲ್ಲಿ ಇರುವಾಗಲೇ ದೇವರ ಒಳಿತುಗಳನ್ನು ನಾನು ಕಾಣಬೇಕು ಎಂಬುದಾಗಿ ಯೋಬ ಹೇಳುತ್ತಾನೆ. ಯೋಬನ ಶರೀರವಿಡೀ ಕೊಳೆತು ಹೋಗಿದ್ದರು ಸಹ, ಅವನ ಹೆಂಡತಿ ದೂಷಣೆ ಮಾಡಿ ಹೋಗಿದ್ದರು ಸಹ, ಮಕ್ಕಳು ಆತನನ್ನು ತಿರಸ್ಕಾರ ಮಾಡಿ ಹೋಗಿದ್ದರು ಸಹ. ಯೋಬನ ಗ್ರಂಥ 19ನೇ ಅಧ್ಯಾಯ ವಚನ 25. ನಾನಂತೂ ಬಲ್ಲೆ ನನ್ನ ಉದ್ಧಾರಕ ಜೀವ ಸ್ವರೂಪನೆಂದು, ಕಡೆಯ ದಿನದಂದು ದರೆಗಾತ ಇಳಿದು ಬರುವನೆಂದು. ನನ್ನ ಚರ್ಮ ಹೀಗೆ ಬಿರಿದು ಹಾಳಾದರೂ ದೇಹದಾರಿಯಾಗಿಯೇ ನಾನು ನೋಡುವೆನು ದೇವರನ್ನು, ಕಣ್ಣಾರೆ ಆತನನ್ನು ಕಾಣುವೆನು, ಮತ್ತೊಬ್ಬನಾಗಲ್ಲ ನಾನಾಗೇ ನೋಡುವೆನು. ಯೋಬ ಹೇಳ್ತಾನೆ, ನಾನು ಸತ್ತ ಮೇಲೆ ದೇವರನ್ನು ನೋಡೋದಲ್ಲಪ್ಪ, ನಾನು ಜೀವಂತವಾಗಿರುವಾಗಲೇ ದೇವರನ್ನ ನೋಡಬೇಕು. ದೇವರ ಒಳಿತುಗಳನ್ನು ನಾನು ಅನುಭವಿಸಿದ್ದೇನೆ, ದೇವರ ಆಶೀರ್ವಾದಗಳಿಗೆ ನಾನು ಸಾಕ್ಷಿಯಾಗಿ ನಿಂತಿದ್ದೇನೆ. ಜೀವ ಲೋಕದೊಳಿದ್ದೆ ನಾನು ಆತನನ್ನು ನೋಡಬೇಕು. ನಾವು ತಿಳ್ಕೊತೀವಿ ಸತ್ತ ಮೇಲೆ ಅನ್ನುವ ರೀತಿಯಲ್ಲಿ, ಆದರೆ ಸತ್ತ ಮೇಲೆ ದೇವರಿಗೆ ಉಪಕಾರ ಸ್ಮರಣೆ ಮಾಡಲು ಸಾಧ್ಯವಿಲ್ಲ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಸಾಧ್ಯವಿಲ್ಲ. ಜೀವಂತನು ಮಾತ್ರ ದೇವರಿಗೆ ಉಪಕಾರ ಸ್ಮರಣೆ ಮಾಡಲು ಸಾಧ್ಯ. ನಾವು ಸಾಯುವುದರಿಂದ ದೇವರಿಗೇನು ಲಾಭ? ನಾವು ಸತ್ತು ಮಣ್ಣಲ್ಲಿ ಧೂಳಾಗಿ ಮಲಗುವುದರಿಂದ ಏನು ಲಾಭ? ಯೋಬ ಹಾಗೆ ಮಾತಾಡ್ತಾನೆ. ಇವತ್ತು ನಾವು ಕೇಳೋಣ, ಇವತ್ತು ಯಾರಾದ್ರೂ ನೀವು ಮರಣಕರವಾದ ರೋಗದಿಂದ ನರಳುತ್ತಿದ್ದೀರೋ, ಹಾಸಿಗೆ ಪೀಡಿತರಾಗಿದ್ದೀರೋ, ದೇವ ನಾನು ಸಾಯುವುದರಿಂದ ನಿನಗೇನು ಲಾಭ? ನನ್ನನ್ನು ಗುಣಪಡಿಸು, ನನ್ನನ್ನು ಸೌಖ್ಯಪಡಿಸು, ಜೀವಂತನಾಗಿ ನಿನ್ನ ನಾಮಕ್ಕೆ ಸಾಕ್ಷೀಕರಿಸುತ್ತೇನೆ, ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ನನ್ನ ದೇವರು ಜೀವ ಸ್ವರೂಪನಾದ ದೇವರು ಎಂದು ನಿನ್ನ ನಾಮ ಮಹಿಮೆ ಪಡಿಸುತ್ತೇನೆ ಎಂದು ಅರಿಕೆ ಮಾಡೋಣ. ಹಿಜ್ಕೀಯನು ಮರಣಾವಸ್ಥೆಯಲ್ಲಿರುವಾಗ ಪ್ರವಾದಿ ಯೆಶಾಯನು ನೀನು ಸಾಯಬೇಕಾಗಿದೆ, ನಿನ್ನ ದಿನಗಳು ಮುಗಿದಿದೆ ಎಂದು ಹೇಳುವಾಗಲೂ ಸಹ ಅವನು ದೇವರ ಕಡೆ ತಿರುಗಿಕೊಂಡು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ದೇವರು ಅವನ ರೋಗವನ್ನು ಗುಣಪಡಿಸಿ ಆಯುಷ್ಯವನ್ನ ಹೆಚ್ಚಿಸುತ್ತಾರೆ. ಪ್ರವಾದಿ ಯೆಶಾಯನ ಗ್ರಂಥ 38:9. ನನ್ನ ರೋಗದಲ್ಲಿ ನಾನು ಇಂತೆಂದುಕೊಂಡೆ, ಮಧ್ಯಪ್ರಾಯದಲ್ಲೇ ಮೃತ್ಯು ಲೋಕವನ್ನು ಸಮೀಪಿಸಿರುವೆ, ನನ್ನ ಆಯುಷ್ಯವನ್ನು ನಾ ಕಳೆದುಕೊಂಡಿರುವೆ, ಜೀವ ಲೋಕದಲ್ಲಿ ನಾನು ದೇವನನ್ನು ಕಾಣೆನೆಂದುಕೊಂಡೆ. ಆದರೆ ದೇವರ ಕರುಣೆ ಕೃಪೆ ಅವನ ರೋಗವನ್ನು ಗುಣಪಡಿಸಿ ಆಯುಷ್ಯವನ್ನು ಹೆಚ್ಚಿಸಿದ ಕಾರಣ ಆತ ಹೇಳ್ತಾನೆ, ನನ್ನ ಜೀವಮಾನ ಕಾಲವೆಲ್ಲ ನಾನು ದೇವರ ಆಲಯದಲ್ಲಿ ಬಂದು ನಿನ್ನನ್ನು ಸ್ತುತಿಸಿ ಮಹಿಮೆ ಪಡಿಸಿ ಕೊಂಡಾಡುವೆನು, ನಿನ್ನಗಾಗಿ ಸಾಕ್ಷಿಯಾಗಿ ಜೀವಿಸುವೆನು ಎಂಬುದಾಗಿ. ಇವತ್ತು ನಾವು ಸಹ ಅದೇ ಅರಿಕೆ ಮಾಡೋಣ. ನಾನು ಸಹ ಮರಣಕರವಾದ ಹಾಸಿಗೆಯಲ್ಲಿ ICU ಯೂನಿಟಲ್ಲಿ ಮಲಗಿದ್ದಾಗ, ದೇವ ನನಗೆ ಜೀವ ಕೊಡು, ನಾನು ನಿನಗಾಗಿ ಬದುಕುತ್ತೇನೆ, ಅಷ್ಟೇ, ನನಗೆ ಬೇರೇನು ಗೊತ್ತಿರಲಿಲ್ಲ. ಆದರೆ ನನ್ನ ಮರಣಕರವಾದ ರೋಗದಿಂದ, ಮರಣಕರವಾದ ಹಾಸಿಗೆಯಿಂದ ನನ್ನನ್ನು ಜೀವಕ್ಕೆ ಎಬ್ಬಿಸಿದ ದೇವರು
ದೇವರಿಗೆ ಏನಾದರೂ ಕೃತಜ್ಞತೆಯಾಗಿ ಸಲ್ಲಿಸಬೇಕೆಂಬ ಕಾರಣದಿಂದ ಇವತ್ತು ದೇವರ ಸೇವೆ ಮಾಡುವ ಒಂದು ಸೌಭಾಗ್ಯವನ್ನು ದೇವರು ನನಗೆ ಕೊಟ್ಟಿದ್ದಾರೆ. ನೀವು ಸಹ ಭಯಪಡಬೇಡಿ. ನಿಮ್ಮ ರೋಗ ರುಜಿನಗಳು ಏನೇ ಇದ್ದರೂ ಸಹ ಆ ಮರಣಕರವಾದ ರೋಗದಿಂದ ಜೀವಲೋಕದಲ್ಲಿದ್ದು ನಾವು ದೇವರನ್ನ ಮಹಿಮೆಪಡಿಸುವ ಸಾಧನಗಳಾಗಿ ಮಾರ್ಪಾಡಾಗಬೇಕು. ಪ್ರಭುವನ್ನು ಎದುರು ನೋಡುತ್ತಿರು ಮನವೇ, ಧೈರ್ಯದಿಂದ ನಿರೀಕ್ಷಿಸುತ್ತಿರು, ಎದೆಗುಂದಬೇಡ, ಸೋತು ಹೋಗದೆ, ನಿರಾಶರಾಗದೆ ಪ್ರಾರ್ಥನೆ ಮಾಡೋಣ. ನಾನು ಸಾಯುವುದಿಲ್ಲ, ಜೀವಂತವಾಗಿದ್ದು ದೇವರ ಮಹತ್ ಕಾರ್ಯಗಳನ್ನು ಈ ಜನಗಳಿಗೆ ಪ್ರಚುರಪಡಿಸುವೆನು ಎಂಬುದಾಗಿ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಹೆತ್ತ ತಂದೆ ತಾಯಿ ನಿಮ್ಮನ್ನು ಮರೆತಾರು, ನಾನು ನಿಮ್ಮನ್ನು ಮರೆಯುವುದಿಲ್ಲ. ನನ್ನ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ. ನಿಮ್ಮ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಎಂದು ವಾಗ್ದಾನ ಮಾಡಿ ನಮ್ಮನ್ನು ನಿಮ್ಮ ಕಣ್ಮಣಿಯಂತೆ ಪೋಷಿಸಿ ಪರಂಬರಿಸುವ ಪ್ರಭು ಯೇಸುವೆ, ನಿಮಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ಮರಣಕರವಾದ ರೋಗದಿಂದ ಜೀವನವೇ ಬೇಡ, ಸಾಕಾಗಿ ಹೋಗಿದೆ ಎಂದು ಯಾರೆಲ್ಲ ಸೋತು ಸೊರಗಿ ಕುಗ್ಗಿ ಹೋಗಿದ್ದಾರೋ ಅವರಲ್ಲಿ ಪವಿತ್ರಾತ್ಮರ ಜೀವ ಚೈತನ್ಯದ ಶಕ್ತಿ ಅವರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ಎಲಿಯನು ಮಹತ್ತಾದ ಕಾರ್ಯಗಳನ್ನು ಮಾಡಿದಂತ ದೊಡ್ಡ ಪ್ರವಾದಿ, ಆದರೂ ಇಸಬೆಲ್ ರಾಣಿಯ ಬೆದರಿಕೆಗೆ ಭಯಪಟ್ಟು ಮರುಭೂಮಿಯಲ್ಲಿ ಹೋಗಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಪ್ರಾರ್ಥಿಸಿದ. ಇಂದು ಈ ಜೀವಸ್ವರವನ್ನು ವೀಕ್ಷಿಸುತ್ತಿರುವವರು ಯಾರಾದರೂ ಅಂತ ಸ್ಥಿತಿಯಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಯೋಚನೆ ಮಾಡುತ್ತಿದ್ದರೆ, ಯೇಸುವೇ, ನಿಮ್ಮ ಪವಿತ್ರಾತ್ಮರ ಜೀವ ಅವರಲ್ಲಿ ತುಂಬಿಕೊಳ್ಳಲಿ. ಎದ್ದೇಳು ಎಂದು ಎಲಿಯನನ್ನು ಬಲಪಡಿಸಿ ಇನ್ನೂ ಅಮೋಘವಾದ ಕಾರ್ಯಗಳನ್ನು, ಮಹತ್ತಾದ ಕಾರ್ಯಗಳನ್ನು ನಡೆಸಿದ ಅಭಿಷೇಕ ಪ್ರತಿಯೊಬ್ಬರಲ್ಲಿ ಇಳಿದು ಬರಲಿ. ಅವರ ಮರಣಕರವಾದ ರೋಗಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಅವರ ಸಾವಿನಡೆಗೆ ಕೊಂಡೊಯ್ಯುವ ದುಷ್ಟನ ದುರಾಲೋಚನೆಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ನಾನು ಸಾಯುವುದಿಲ್ಲ, ಜೀವಂತವಾಗಿದ್ದು ದೇವರ ಮಹತ್ ಕಾರ್ಯಗಳನ್ನು ಲೋಕಕ್ಕೆ ಸಾರುವೆನು. ಶಕ್ತಿಯುತ ಸಾಧನವಾಗಿ ಪ್ರತಿಯೊಬ್ಬರನ್ನು ಅಭಿಷೇಕಿಸಿ ಅವರಿಗೆ ಹೊಸ ಜೀವ, ಹೊಸ ಚೈತನ್ಯ ಅವರ ಶರೀರದಲ್ಲಿ ತುಂಬಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ರೋಗಗಳು ಗುಣವಾಗಲಿ. ಹಾಸಿಗೆ ಪೀಡಿತ ರೋಗಿಗಳು ಜೀವಕ್ಕೆ ಎಬ್ಬಿಸಲ್ಪಡಲಿ. ಹಿಜ್ಕೀಯನು ಮರಣಕರವಾದ ರೋಗದಿಂದ ಗುಣ ಹೊಂದಿ ದೇವರ ಆಲಯದಲ್ಲಿ ಬಂದು ನಿಮ್ಮನ್ನು ಮಹಿಮೆಪಡಿಸಿದ ಅಭಿಷೇಕ ಇವರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಧೈರ್ಯದಿಂದಿರು ಎಲೈ ಮನವೇ, ಪ್ರಭುವನ್ನ ನಿರೀಕ್ಷಿಸಿ ಧೈರ್ಯದಿಂದಿರು. ನಾನು ಸಾಯುವುದಿಲ್ಲ, ಜೀವಂತವಾಗಿದ್ದು ದೇವರ ಮಹತ್ ಕಾರ್ಯಗಳಿಗೆ ಸಾಕ್ಷಿಯಾಗಿ ನಿಲ್ಲುವೆನು ಎಂದು ಅರಿಕೆ ಮಾಡೋಣ. ಆಮೇನ್ ಎಂದು ಟೈಪ್ ಮಾಡೋಣ. ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲಿ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ.